ಸ್ಮೋಕಿನೂ ಇಲ್ಲೇ ಇದೆಯಾ? ಮತ್ತು ಇದು ರಾಕಿ, ಸ್ಮೋಕಿ ರಾಕಿ ಜೊತೆಗೆ ಹೋಗ್ತಾಯಿರೋದು. ಸ್ಮೋಕಿಗೆ ಲಗೇಜೇ ಕಟ್ಟಿಲ್ಲ. ಎಲ್ಲಪ್ಪ ಇವ್ರು ಏಸನವ್ರು ಎಲ್ಲೋಗ್ಬಿಟ್ರಪ್ಪ. ರಾಕಿ 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 ಸ್ಮೋಕಿ ಏನೋ ಶ್ರೀಗಿ 9:51 ನಮ್ಮ ಹೆಣ್ಣೂರು ಬ್ರಿಡ್ಜ್ ಹತ್ರ ಇದ್ದೀನಿ. ನಾವು ಚಳಿಲಿ ಹಿಂಗೆ ರೆಡಿ ಆಗಿದ್ದೀರಿ, ಆದರೆ ಈ ಹುಡುಗಿ ನೋಡಿ ಶಾರ್ಟ್ಸಲ್ಲಿ ಅಯ್ಯೋ ಹೆಂಗೆ ಹೋಗ್ತಾ ಇದ್ದಾಳೆ ಈ ಚಳಿಲಿ. ಹೆಂಗೆ ಹೋಗ್ತಾರೋ ಪೊಲೀಸ್ ಹಿಡ್ಕೊಳ್ರು ಜಗಳ ಆಡೋಕ್ಕೆ. ಹುಟ್ಟುತ್ತಾಳೆ ಸಂಗೋಲಿ, ಬರ್ತಾಳೆ ನಿನ್ನೆ ನನ್ನ ಚಂಗುಳ್ಳಿ, ಯಾರು ಇಲ್ಲ ಕಡೆ. ನೋಡ್ತಾ ಇದ್ದೀರಾ ಈ ಕಪಲ್ಸ್ ಬಂದ್ಬಿಟ್ಟು ಡಬಲ್ಸಲ್ಲಿ ಹೋಗ್ತಾ ಇದ್ದಾರೆ. ಅದು ಹಿಂದೆ ಬ್ಯಾಗ್ ಬೇರೆ ನೇತಾಕೊಂಡಿದ್ದಾರೆ. ಆ ಬ್ಯಾಗು ನಾರ್ಮಲಾಗಿ ನೇತಾಕೊಂಡಿದ್ದು ತುಂಬ ಭಾರ ಅನಿಸುತ್ತೆ. ಅದು ಹೆಂಗೆ ಟ್ರಾವೆಲ್ ಮಾಡ್ತಾಯಿದ್ದಾರೆ ಅಂತ ನಿಜವಾಗ್ಲೂ ಗ್ರೇಟೇ ಆ ಅಮ್ಮ. ಕಪಲ್ಸಲ್ಲೂ ಒಬ್ರೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ. ಪಾರ್ಟ್ನರ್ಗೆ ಏನು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಪಾರ್ಟ್ನರ್ ಕೂಡ ನೋವಲ್ಲ, ಕಪಲ್ ಪಾರ್ಟ್ನರು ಅಂತಾರೆ. ಸೊ ಅದೇ ಥರ ಸೂಪರ್. ಈ ಥರ ನೋಡ್ತಾ ಇದ್ದೆ ಖುಷಿ ಆಗುತ್ತೆ. ಈ ಥರ ಎಲ್ಲ ಹುಡುಗಿರಿಗೂ ರೈಡರ್ಸ್ಗೆ ಈ ಥರ ಸಪೋರ್ಟಿವ್ ಹುಡುಗಿರು ಸಿಕ್ಬಿಟ್ರೆ ನಿಮ್ಮ ಜೀವನ ಪಾವನ. ಆನ್ ಮಾಡಿ ಅಲ್ಲಿ. $50 ಕವರಲ್ಲಿ ಫೋನ್ಗೆ ಪ್ರೊಟೆಕ್ಷನ್. ಎಂಥ ಮಳೆ ಬಂದರೂ ಏನೂ ಆಗೋಲ್ಲ. ಅದು ಫೆದರ್ ಟಚ್ ಬೇರೆ ಎಷ್ಟು ನೀಟಾಗಿ ವರ್ಕ್ ಆಗ್ತೈತೆ ನೋಡಿ. ಈ ಥರ ನಮಗೆ ಟ್ಯಾಲೆಂಟೆಡು ಪ್ರತಿಭೆಗಳು ಒಂದೊಂದು ಗಲ್ಲಿಲೂ ಇರ್ತಾರೆ. ಇನ್ಸ್ಟಾಗ್ರಾಮ್ನ ನೋಡ್ತವ್ರೆ, ಇನ್ಸ್ಟಾಗ್ರಾಮಲ್ಲ ಗುರು ಊಬರ್ ನೋಡ್ತವ್ರೆ. ನಮ್ಮ ರಾಕಿನ ಊಬರ್ಗೆ ಅಟ್ಯಾಚ್ ಮಾಡಿಬಿಡೋಣ. ಏನಂತೀರ ರಾಕಿ ನೀನು? ಹೂ ಅಂದ್ಬಿಡು, ಅಟ್ಯಾಚ್ ಮಾಡ್ಬಿಡೋಣ. ನಿನ್ನ ಜೊತೆಗೆ ಸ್ಮೋಕಿನೂ ಕಳಿಸ್ತೀನಿ. ಏನು ರೀ ಸನ್, ಸ್ಮೋಕಿನೂ ರಾಕಿನ ಊಬರ್ಗೆ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಪಿಕಪ್ ಡ್ರಾಪ್ ಮಾಡೋಣ. ಹೂ ಅಂದ್ಬಿಡ್ರಿ, ಎತ್ಕೊಂಡೋಗಿ ಬಿಟ್ಟು ಬಂದುಬಿಡ್ತೀನಿ. ನಾಳೆನೇ ಫೋನ್ ಮಾಡಿಸ್ಬಿಟ್ಟು ಸ್ಮೋಕಿ ಮತ್ತು ರಾಕಿ ಊಬರ್ಗೆ ಅಟ್ಯಾಚ್ ಮಾಡೋದು. ಎಸ್, ಈ ಥರ RX ಟ್ಯಾಕ್ಸಿ ಇದ್ಬಿಟ್ರೆ ಎಷ್ಟು ಜನ RXನೇ ಬುಕ್ ಮಾಡ್ತಾರೋ ಅಲ್ವಾ? ಇಫ್ ಇನ್ ಕೇಸ್ ಎಷ್ಟು ಜನ RX ಲವರ್ಸ್ಗಳು ಇಫ್ ಇನ್ ಕೇಸ್ ಏನೋ ಊಬರು ಇಲ್ಲ ಓಲಾದಲ್ಲೆಲ್ಲ RX ಟ್ಯಾಕ್ಸಿ ಅಂತ ಬಿಟ್ಬಿಟ್ರೆ ಎಷ್ಟು ಜನ ಬುಕ್ ಮಾಡ್ತೀರಿ ಹೇಳಿ RX ಟ್ಯಾಕ್ಸಿನ? ಎಲ್ಲ ಬರೀ RXನೇ ಬುಕ್ ಮಾಡಿಬಿಡ್ತಾರೆ. ಒಳ್ಳೆ ಆವಳಿ ಅವಾಗ. ಅದೊಂಥರ ಮಸ್ತಾಗಿ ಟ್ರೆಂಡ್ ಮೇಕರ್. RX ಇಸ್ ಆಲ್ವೇಸ್ ಅ ಟ್ರೆಂಡ್ ಮೇಕರ್. ಏನು ರೀ ಸರ್, ನನ್ನ ಬೆಂಕಿನಲ್ಲಿ ಬಿಟ್ಟು ಬಂದಿದ್ದೀರಲ್ರಿ? ಹಾಂ, ಇದು ನಿಮ್ದೇನು ರೀ ಮನೆ ಇದು? ನೋಡಿರಿ ಫ್ರೆಂಡ್ಸ್, ಹಿಂಗೆ ಬಂದು ಇಲ್ಲೇ ಅನ್ಸಿರ್ತಾರೆ ಸ್ಮೋಕಿ. ಒಂದು ಬಿ ಅವೇರ್ ಆಫ್ ಡಾಗ್ಸ್ ಬೇರೆ ಬಂದು ಸುಮ್ಮನೆ ಫೇಕ್ ಒಂದು ಬೋರ್ಡ್ ಹಾಕ್ಬಿಟ್ಟವ್ರೆ. ಹೌದಾ? ಇಲ್ಲಿ ಬಂದಾಗ ಸ್ಲೋ ಜೋರಾಗಿ ಮಾತಾಡಬೇಡಿ ಫ್ರೆಂಡ್ಸ್, ಸ್ಲೋ ಹೋಗಿ ಮಾತಾಡಿ, ಓಕೆ? ವೆಲ್ಕಮ್ ಟು ಕುಣಿಗಲ್, ಹಾಸನ್, ಮಂಗಳೂರು. ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ, ಓಡಿಸ್ತವ್ರೆ. ಲಗೇಜ್ಗಳು ಅದಕ್ಕೆ. ಕ್ಯಾಚ್ ಮಾಡ್ತೀನಿ ಬಿಡಿ.
ಇವತ್ತು ವಾಪಸ್ ಕೊಟ್ಟು ಬಂದೆ ಅವ್ರದ್ದೇ ಆಲ್ಮೋಸ್ಟ್ 2:50 ಸೊ ಹೈವೇಯಲ್ಲಿ ಒಬ್ಬರು ಬಿಟ್ಟು ಒಬ್ಬರು ಬಂದಿದ್ರಿ. ಸೊ ಇವಾಗ ಇಬ್ಬರು ಸಿಕ್ಕಿದ್ರು, ಇನ್ನೊಬ್ಬರು ಮಿಸ್ ಆದರು. ಅನ್ನೋರು ಮುಂದೆ ಹೋಗ್ಬಿಟ್ರು. ರೋಹಿತ್ ಮತ್ತು ಅನಿಲ್ ಅವರು ಕಿಲ 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 ಅಂತ ನಗ್ತಾವ್ರೆ. ಏನ್ ಬ್ರಾ ಅವ್ರು ಬಿಟ್ಟು ಇವ್ರು ಯಾರು ಅಂತ ಬಿಟ್ಕೊಂಡು ಹೋಗೋದೆ. $843 ಶುಲುಲುಲು, ಗುಡ್ ಮಾರ್ನಿಂಗ್. ಗಾಡಿಗಳನ್ನ ಎಲ್ಲಿ ಪಾರ್ಕ್ ಮಾಡಿ ಇವತ್ತು ಹೋಗ್ತಾ ಇರೋದೇ ಪೆರಿಯೂರ್ಗೆ. ಸೊ ಅಲ್ಲಿ ಆಫ್ ರೋಡಿಂಗ್ ಅಂತ ಝೆಡ್ಡಲ್ಲಿ ಯಾವ ಥರ ಆಫ್ ರೋಡಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ನಮ್ಮ ಹುಡುಗರು ಎಲ್ಲೆಲ್ಲಿ ಬೀಳ್ತಾರೆ ಹೇಳ್ತಾರೆ ಅಂತ ಒಂದು ಐಡಿಯಾ ಸಿಗುತ್ತೆ. ಬನ್ನಿ ನೋಡೋಣ. ನಮ್ಮ ರಾಕಿ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಗಾಡಿ ಸ್ಟಾರ್ಟ್ ಮಾಡಿಬಿಡೋದು ಒಳ್ಳೆ. ಪಂಚರ್ ಆಗೈತೆ ನೋಡು. ಆಗ ರಿಟರ್ನ್ ಹೋಗ್ತಾ ಇದ್ರೆ ಇಲ್ಲೊಂದು ಸೇತುವೆ ಇದೆ, ಸೈಕಾಗಿದೆ ನೋಡಿ, ನೀರು ಹೇಗೆ ಹರಿತಾ ಇದೆ ಅಂತ. ಕ್ರೇಜಿ. ಆಟೋ ಬೇರೆ ಬಂತಲ್ಲಪ್ಪ, ನಾವು ಹೆಂಗಪ್ಪ ಹೋಗೋದು? ಸುಂದರವಾದ ಪ್ರಪಂಚದಲ್ಲಿ, ಈ ಪ್ರಪಂಚದಲ್ಲೂ ಈ ಥರ ಒಳ್ಳೆ ಪ್ರಕೃತಿನ ಎಂಜಾಯ್ ಮಾಡಬೇಕು ಅಂದರೆ ಜನಗಳಿಗೆ 2 ಕಣ್ಣು ಸಾಕಾಗಲ್ಲ. ಎಲ್ಲ ಗ್ಯಾಂಗಲ್ಲೂ ಏನಾರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನಮ್ಮ ರೋಹಿತ್ ಅವ್ರ ಗಾಡಿ ಪಂಚರ್ ಆಗಿದೆ. ಏನಾಯಿತು ಬ್ರೋ ಏನಾಯಿತು? ಹೆಂಗೆ ಬ್ರೋ? ಓ ಹೌದಾ? ಇವಾಗ ಝೆಡ್ಡಲ್ಲಿ ಮಾಡ್ತಾ ಇರೋದೇ ಗ್ರೇಟ್. ಇಲ್ಲಾರು ಹಿಮಾಲಯನ್ ಪ್ರಿಫರ್ ಮಾಡಿದ್ರೆ ನಾವು ಆಫ್ ರೋಡಿಂಗ್ ಆಗಲಿ ಆನ್ ರೋಡಿಂಗ್ ಆಗಲಿ RXನ ಚೂಸ್ ಮಾಡ್ತೀರಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಅದ್ಭುತವಾದ ಫ್ಯಾಬುಲಸ್ ವಾಟರ್ ಫಾಲ್ಸ್. ಕ್ರೇಜಿ ಗುರು. ಇಲ್ಲಿ ನೋಡ್ಗುರು ಏನೈತೆ ಇಲ್ಲಿ. ಬನ್ರೋ ಇಲ್ಲಿ ಎಂಜಾಯ್ ಮಾಡೋಣ ಬನ್ರೋ. ಇದು ಕಣ್ರೋ ನೇಚರ್ ಅಂದರೆ. ಇಲ್ಲಿ ನೋಡಿದ್ರೆ ನೀರು ಹೆಂಗೆ ಹರ್ಕೊಂಡು ಹೋಗ್ತೈತೆ. ವಾಹ್. ನೋಡಿ ಎಲ್ಲ ಗಾಡಿಗಳು ಹಾಕ್ಕೊಂಡಿದ್ದೀರಿ. ಈ ಝೆಡ್ ಸೈಲೆನ್ಸರ್ ಮಾಡಿಸಿರ್ತಾರೆ ನೋಡಿ. ಇಲ್ಲ ಈ ಝೆಡ್ ಸೈಲೆನ್ಸರ್ ಹತ್ರ ಇಂಬಿಲ್ಟ್ ಮಾಡಿಸಿದ್ರೆ ಏನು ಪ್ಲಸ್ ಪಾಯಿಂಟು ಅಂದರೆ, ಬನ್ನಿ ತೋರಿಸ್ತೀನಿ ನೋಡಿ. ನೀರಿಗೆ ಲೆವೆಲ್ ಆಗಿದ್ದರೆ ಡೈರೆಕ್ಟಾಗಿ ನೀರು ಬಂದು ಸೈಲೆನ್ಸರ್ ಹೊಡೋಗುತ್ತೆ. ಇವಾಗ ನೋಡಿ ಎಕ್ಸಾಂಪಲ್ ASN ಅವ್ರ ಗಾಡಿಗೆ ಚೇಂಬರು ಒಂಚೂರು ಹಿಂದಕ್ಕೆ ಹೋದರೆ ಎಲ್ಲ ಫುಲ್ ನೀರು ಹೋಗುತ್ತೆ. ಅಲ್ಲಿ ನೋಡಿ 4 ಸ್ಪೀಡ್ ಸೈಲೆನ್ಸರ್ ಹಾಕಿರೋದಕ್ಕೆ ನೀರು ಹೋಗ್ತಾಯಿಲ್ಲ. ಸೊ ಡಿಸ್ಟೆನ್ಸು ತುಂಬ ಇದೆ. ಅದಕ್ಕೋಸ್ಕರ ನಾವು ನೋಡಿ ನಮ್ಮ ರಾಕಿಗೆ ಏನು ಮಾಡಿದ್ದೀರಿ. ಸೊ ಫೈನಲಾಗಿ ಎಲ್ಲರೂ ಅವರವರು ಪಾರ್ಸಲ್ನ ಅವರವರೇ ತಿಂತಾಯಿದ್ದಾರೆ.
ಗಾಡಿಗಳು ಮೇಲಿದೆ, ನಾವು ನೀರಲ್ಲಿದ್ದೀರಿ. ಈ ಥರ ಸುಂದರವಾದ ಪ್ರಪಂಚದಲ್ಲಿ